ಸಾಮಾನ್ಯವಾಗಿ ಕಾಯಿ ಹೋಳಿಗೆನ ಒಬ್ಬಟ್ಟು ತರ ತಟ್ಟಿ ಮಾಡ್ತಾರೆ. ಈ ತರ ಕರಿಗಡುಬನ್ನ ಮಾಡಿ ನೋಡಿ, ತುಂಬಾ ದಿನಗಳ ತನಕ ಸ್ಟೋರ್ ಮಾಡ್ಕೋಬಹುದು, ಚೆನ್ನಾಗಿರುತ್ತೆ. ಮೊದಲಿಗೆ ಮೈದಾ ಹಿಟ್ಟು 2 ಕಪ್, ಚಿರೋಟಿ ರವೆ ಅರ್ಧ ಕಪ್, ಉಪ್ಪು, ಎಣ್ಣೆ, ಅರ್ಧ ಗ್ಲಾಸ್ ಹಾಲು ಹಾಕಿ ಮೇಲೆ ಸ್ವಲ್ಪ ನೀರು ಹಾಕೊಂಡು ಗಟ್ಟಿಯಾಗಿ ಹಿಟ್ಟನ್ನ ಕಲಸಿ ಎತ್ತಿಟ್ಕೊಳ್ಳಿ. ನಂತರ ಫ್ರೆಶ್ ಆಗಿರೋ ಕಾಯಿನ ತುರ್ಕೊಂಡು ಮಿಕ್ಸಿಗೆ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ. ಒಂದು ಪಾತ್ರೆಗೆ ತುಪ್ಪ ಹಾಕಿ ತುರಿದಿರೋ ಕಾಯಿನ ಹಾಕಿ ಕೈ ಬಿಡದೆ ಒಂದು 5 ನಿಮಿಷ ಫ್ರೈ ಮಾಡಿ, ನಂತರ ಬೆಲ್ಲ ಹಾಕಿ ಕಾಯಿ ನೀರು ಬಿಟ್ಕೊಳ್ಳುತ್ತಲ್ಲ ಅದೇ ನೀರಿಗೆನೆ ಬೆಲ್ಲ ಕರಗಿ ಈ ತರ ಗಟ್ಟಿಯಾಗೋ ತನಕ ಕೈ ಬಿಡದೇನೆ ಮಿಕ್ಸ್ ಮಾಡ್ತಾ ಇರಬೇಕು. ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡಿರ್ಬೇಕು. ಆರಿದ ಮೇಲೆ ಗೋಡಂಬಿ, ಬಾದಾಮಿನ ಜಜ್ಜಿ ತುಪ್ಪದಲ್ಲಿ ಫ್ರೈ ಮಾಡಿ ಹಾಕೋಬಹುದು, ಇದು ಆಪ್ಷನಲ್. ಲಾಸ್ಟಿಗೆ ಸ್ವಲ್ಪ ಏಲಕ್ಕಿ, ಶುಂಠಿ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈ ತರ ಮಾಡಿ ಇಟ್ಕೊಳ್ಳಿ. ಕಲ್ಸಿರೋ ಹಿಟ್ಟನ್ನ ಸಣ್ಣ ಸಣ್ಣ ಉಳ್ಳೆ ಮಾಡ್ಕೊಂಡು ಈ ತರ ಲಟ್ಸಿ ಒಂದೊಂದೇ ಎಲೆನ ತಗೊಂಡು ಸೈಡಿಗೆ ನೀರು ಹಚ್ಚಿ ಮಾಡಿ ಇಟ್ಕೊಂಡಿರೋ ಕೊಬ್ಬರಿ ಹೂರ್ಣನ ತುಂಬಿ ಒಂದು ಸೈಡಿಂದ ಕ್ಲೋಸ್ ಮಾಡ್ಕೊಂತ ಬಂದ್ರೆ ಆಯ್ತು. ಚೆನ್ನಾಗಿ ಕಾದಿರೋ ಎಣ್ಣೆಗೆ ಹಾಕಿ ಗ್ಯಾಸ್ನ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಂಡ್ರೆ ಗರಿ ಗರಿಯಾಗಿರೋ ಕೊಬ್ಬರಿ ಕರಿಗಡುಬು ರೆಡಿ. ಥ್ಯಾಂಕ್ ಯು.